ಮಹತ್ವದ ಆಗಿ ನಡೆದದು. ಈ ಭಾಳ ಮಹತ್ವದ ಚರ್ಚೆಯನ್ನು ಅಥಣೀಯ ಈ ಒಂದು ಏನಪ್ಪ ಅಂದ್ರೆ SSMS ಮಹಾವಿದ್ಯಾಲಯದವ್ರು ಮಾಡಿದ್ದಾರೆ. ಅವ್ರನ್ನ ಎಷ್ಟು ಧನ್ಯವಾದ ಹೇಳಿದರು ಕಡಿಮೆ. ಇಂಥ ಚರ್ಚೆ ಎಲ್ಲ ಕಡೆ ಆಗಬೇಕಾಗಿದ್ರು, ಎಲ್ಲ ಊರುಗಳ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಯುವಕರಿಗೆ ಮುಟ್ಟಬೇಕಾಗಿದೆ. ನಮ್ಮ ನದಿನ ಉಳಿಸ್ಕೊಳ್ಳುವಂಥದ್ದು, ಪ್ರತಿಯೊಂದು ಊರು ಬಾಜು ಒಂದು ನದಿ ಇರ್ತದೆ, ಆ ನದಿನ ಉಳಿಸ್ಕೊಳ್ಳೋಂಥದ್ದು, ಆ ನದಿ ಬೆಳೆದು ಹೋಗುವಂಥದ್ದು. ಯಾಕಂದರೆ ಎಲ್ಲಿವರೆಗೆ ನಮಗೆ ಶುದ್ಧ ನೀರು ಇಲ್ಲವೋ ಅಲ್ಲಿವರೆಗೆ ನೀರು ಸಿಗೋದಿಲ್ಲೋ ನಮ್ಮ ಬದುಕು ನರಕ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಗಾಳಿಯ ನಂತರ ನೀರು, ನೆಲ ಇವೆಲ್ಲ ಭಾಳ ಮಹತ್ವದ್ದು, ಮತ್ತು ಖನಿಜಗಳು ಮಹತ್ವದ್ದು. ಅದಕ್ಕಾಗಿ ಎಲ್ಲ ದಿಶೆಯಲ್ಲಿ ಈ ರಾಜಕಾರಣಿಗಳ ಮೇಲೆ ನಾವೆಲ್ಲ ಕೆಂಗನ್ನು ಇಡಬೇಕಾಗಿ, ಬರೀ ಕಣ್ಣಲ್ಲ ಕೆಂಗನ್ನು. ಯಾಕೆ ನಮ್ಮ ಗುಡ್ಡುಗಳು ಖಾಲಿ ಮಾಡ್ತಾರೆ, ಹೊಲಗಳನ್ನು ಖಾಲಿ ಮಾಡ್ತಾರೆ, ನದಿಗಳನ್ನು ಖಾಲಿ ಮಾಡ್ತಾರೆ, ನದಿ ಹೊಲ ಸಿಡಿಸ್ತಾರೆ. ಅದಕ್ಕೆ ಯಾವ ಪರ್ಯಾಯವಾದ ಕಾರ್ಯಕ್ರಮ ಹಾಕ್ಕೊಳ್ಳೋದಿಲ್ಲ, ಬರೀ ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ಜನ ಇವ್ರು ನಿಮಗೆ ಬೇಕಾ ಇಂಥ ನಾಯಕರು ಅಂತೇಳಿ ಪ್ರಶ್ನೆ ಮಾಡೋದು ಬಂದದ್ರಿ. ಯಾಕಂದ್ರೆ ಇಂಥವ್ರಿಂದಾಗಿ ನಮ್ಮ ನದಿ ಉಳಿಯೋಂಗಿಲ್ಲ, ಕಾಡು ಉಳಿಯೋಂಗಿಲ್ಲ, ಗುಡ್ಡು ಉಳಿಯೋಂಗಿಲ್ಲ, ಮುಂದೆ ಗಿಡಗಳು ಉಳಿಯೋಂಗಿಲ್ಲ, ಖನಿಜ ಉಳಿಯೋಂಗಿಲ್ಲ. ಎಲ್ಲದಕ್ಕೂ ಮಾಫಿಯಾ ದುಡ್ಡು ಇಸ್ಕೊಂಡು ಮಾಡ್ಕೊಡೋದು. ಹೊಳೆ ದಂಡಿ ಉಸುಕಂತ ಮೊದಲು ಉಳಿಯೋಂಗಿಲ್ಲ. ಎಲ್ಲ ನದಿಗಳು ಪರಿಸ್ಥಿತಿ ಇದ್ದಾರೆ ಇವತ್ತು. ಇದಕ್ಕೆಲ್ಲ ಕಾರಣೀಕರ್ತರು ಈ ಮಹಾನ್ MLAಗಳು, ರಾಜಕಾರಣಿಗಳು, ಅವ್ರ ಜೊತೆಗೆ ಅಧಿಕಾರಿಗಳು, ದುಡ್ಡು ಮಾಡೋಕ್ಕುವಂಥ ಹಪಾಪಿ ಜನ ಅಂಥೇಳಿ ನಾವು ಮತದಾರರು ಏನು ತಿಳ್ಕೊಳ್ತೀವಿ ಅಂತ. ಮತದಾರರು ಎಲ್ಲಿವರೆಗೆ ಜಾಗೃತಿ ಆಗೋದಿಲ್ಲವೋ ಇವಕ್ಕೆಲ್ಲ ಪರಿಹಾರ ಇಲ್ಲ. ಆ ಮತದಾರ ಯಾರಪ್ಪ ಅಂದರೆ ಇವತ್ತಿನ ಕಲಿತ ಯುವಕ. ಆ ಯುವಕರು ತಮ್ಮ ಮನೆಗಳಿಗೆ, ತಮ್ಮ ಸಂಬಂಧಿಕರಿಗೆ ಎಲ್ಲ ತಿಳಿಸಿ ಹೇಳಿ ಇದು ಅಲ್ಲಪ್ಪ ತಪ್ಪು ಅಂತ ಹೇಳುವಂಥದ್ದು. ಅವರಲ್ಲಿ ಯಾರಾದರೂ ಈ ಮರಳುಗಾರಿಕೆ ದಂಧೆ ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಕಾಡು ಹೊಡಿಯೋದಾಗಲಿ, ಕಲ್ಲು ಹೊಡಿಯೋದಾಗಲಿ, ಗಿಡ ಕಡಿಯೋದಾಗಲಿ, ಕಡಿದು ಎಬ್ಬಿಸೋ ಜನ ಇದ್ರೆ ಎಚ್ಚರಿಸ್ಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ನಾಳೆ ನಿಮ್ಮ ಭವಿಷ್ಯ ಏನಪ್ಪ ಅಂತ ನೆನೆಸ್ಕೊಂಡ್ರು ಭೀಕರ ಅನ್ನಿಸ್ತದೆ. ಯಾಕಂದ್ರೆ ಕೃಷ್ಣಾದಂಥ ದೊಡ್ಡ ನದಿ ಇವತ್ತು ಪಾಪ ಬೇಸಿಗೆಯಲ್ಲಿ ಬರಡಾಗಲಿಕ್ಕಿರ್ತದೆ. ನಾವು ಸಾಕಷ್ಟು ನೋಡಿದ್ದೀವಿ ಕೃಷ್ಣೆಯಲ್ಲಿ ಬೇಸಿಗೆಯಲ್ಲೇ ಆ ಒಡಲು ಖಾಲಿ ಆಗಿರ್ತದೆ. ಆ ಹರಳು ಉಸುಕನ್ನು ನೋಡಿದಾಗ ನೋವು ಅನ್ನಿಸ್ತದೆ, ನೀರು ಇಳಿದನ್ನು ಗಮನಿಸಿದಾಗ ಬೇಜಾರು ಅನ್ನಿಸ್ತದೆ. ಇಲ್ಲೇ ರಬ್ಗೆ ಗುನಿಟ್ ಆಗಿರ್ಬೋದು, ಅದ್ರ ಮುಂದೆ ಆಗಿರ್ಬೋದು, ಅಲ್ಲೆಲ್ಲ ಏನೋ ಚೆಕ್ ಡ್ಯಾಮ್ ಮಾಡಿದ್ದಾರೆ. ಬಟ್ ಆದರೂ ಬೇಸಿಗೆಯಲ್ಲಿ ಅನುಭವಿಸುವ ನೋವುಗಳು ಮಾತ್ರ ಭಾಳಷ್ಟು ಅದಾವ. ಇದಕ್ಕೆಲ್ಲ ಕಾರಣ ನಾವು ಸ್ವತಃ ಮಾಡುತ್ತಿರೋ ತಪ್ಪುಗಳು. ಈ ದಿಶೆಯಲ್ಲಿ ನಮ್ಮ ಅಥಣೀಯ ಈ ಒಂದು SSMS ಮಹಾವಿದ್ಯಾಲಯಕ್ಕೆ ನಾವು ಮತ್ತೊಂದು ಥ್ಯಾಂಕ್ಸ್ ಹೇಳ್ತಾ, ಇಂಥ ಕಾರ್ಯಕ್ರಮ ನಡೀಲಿ, ಎಲ್ಲ ಕಡೆ ನಡೀಲಿ ಅಂತ ಮತ್ತೊಂದು ಬಯಸ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸೀತಾರಾಮದ ಸತ್ಯದ ಕೈಗಳಲ್ಲಿ ವಂದನೆಗಳು.